ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆನ್ ಆಪ್ಷನ್ನ ಚೂಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಸುಲಭವಾಗಿ ಹಾಗೂ ಬೇಗನೆ ವಿಡಿಯೋ ನೋಡ್ಬೋದು. ಹಾಗೆಯೇ ನಿಮಗೆ ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕನ್ನು ಮಾಡಿ. ಇವಾಗ ಸ್ವಲ್ಪ ವ್ಯೂಸ್ ಕಡಿಮೆ ಹೋಗ್ತಾ ಇದೆ, ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಕಣ್ಣು ಸ್ವಲ್ಪ ಉರಿತಾ ಇದೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಅಲೋವೆರಾ ಎಲ್ಲ ಹಚ್ಚಿದೆ ನಾನು, ಆದರೂ ಕಡಿಮೆ ಆಗ್ತಾ ಇಲ್ಲ, ಕಣ್ಣೆಲ್ಲ ಉರಿತಾ ಇದೆ. ನಿದ್ದೆ ಮಾಡಿದ್ದೀನಿ, ನಿದ್ದೆದೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇವಾಗ ಹೊಲಿಯೋದಕ್ಕೆ ಸಿಗ್ತಾ ಇಲ್ವಲ್ಲ, ಹಾಗಾಗಿ ನಿದ್ದೆದೇನು ಪ್ರಾಬ್ಲಮ್ ಇಲ್ಲ. ಯಾಕಂತ ಗೊತ್ತಿಲ್ಲ, ಕಣ್ಣೆಲ್ಲ ಸ್ವಲ್ಪ ಇದಾಗ್ತಾ ಇದೆ. ಇವಾಗಂತೂ ಹೀಟ್ ಅಲ್ವಾ, ಇವತ್ತು ಬೆಳಿಗ್ಗೆಯಿಂದನೇ ಸೆಕೆ ಸ್ಟಾರ್ಟ್ ಆಗಿದೆ. ಇಷ್ಟರವರೆಗೆ ಬೆಂಗಳೂರಲ್ಲಿ ಸೆಕೆ ಅನ್ನುವಂಥದ್ದು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವತ್ತು ಮಾರ್ನಿಂಗ್ ಇದೆ ಅಲ್ವಾ, ಇವತ್ತು ಮಂಗಳವಾರ ಮಾರ್ನಿಂಗ್ ಸ್ವಲ್ಪ ಮೋಡ ಇದೆ, ಹಾಗಾಗಿ ಬೆಳಿಗ್ಗೆಯಿಂದನೇ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತಂದರೆ, ನಾನು ಚೂಡಿದಾರ್ದು ಟಾಪ್ ಪ್ಯಾಂಟ್ ಎಲ್ಲ ಮೊದಲೇ ಹೊಲಿದಿದ್ದು, ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಫಸ್ಟಿಗೆ ಹೊಲಿದಿರೋದು ಕಲಿಬೇಕಾದ್ರೆ ಚೂಡಿದಾರ್ದು ಟಾಪು ಪ್ಯಾಂಟ್ಗಳೆಲ್ಲ ಹೊಲಿದಿರೋದು. ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದರೆ, ಇವಾಗೊಂದು ಆಲ್ಮೋಸ್ಟ್ 20 ದಿನ ಆಯಿತು ಅಂತ ಅಂದ್ಕೊಳ್ತೇನೆ, ಹೊಲಿಯೋದಕ್ಕೆ ಸಿಗ್ತಾ ಇಲ್ಲ. ಇಲ್ಲಾಂದರೆ ಇಷ್ಟರವರೆಗೆ ನನಗೆ ಡೈಲಿ ಒಂದೊಂದಾದರೂ ಸಿಗ್ತಾ ಇತ್ತು. ಆಲ್ಟ್ರೇಷನ್ಗೆ ನಿಮ್ಗೆ ಗೊತ್ತು ನಾನು ಎಷ್ಟು ದುಡ್ಡು ಸೇವ್ ಮಾಡಿದ್ದೀನಿ ಅಂತ, ಸಿಗ್ತಾ ಇತ್ತು. ಬಟ್ ಇವಾಗ ಒಂದು 20 ದಿನ ಆಯಿತು, ಒಂದೇ ಒಂದು ಕಸ್ಟಮರ್ ಬಂದೇ ಇಲ್ಲ. ಅಂದರೆ ಬಂದಿದ್ರು, ಅದು ನಾನು ಆಮೇಲೆ ಹೇಳ್ತೀನಿ. ಸೊ ಸಿಗಲೇ ಇಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ತುಂಬ ಬೇಜಾರಾಯಿತು ನನಗೆ. 2 ದಿನನೇನ ನನಗೆ ನಿದ್ದೆನೇ ಬಂದಿಲ್ಲ, ನೈಟ್ ಫುಲ್ಲು. ಅಂದರೆ ತುಂಬ ಅಳಕ್ಕೆ ಬರ್ತಾ ಇತ್ತು ನನಗೆ, ಯಾಕೆ ಸಿಗ್ತಾ ಇಲ್ಲ ಹೊಲಿಯೋದಕ್ಕೆ. ಯಾಕಂತಂದರೆ ಇವಾಗ ನಮ್ಮ ಹತ್ರ ದುಡ್ಡು ರಾಶಿ ಇದೆ ಅಂತಂದರೆ ಏನು ಚಿಂತೆ ಮಾಡಲ್ಲ. ಬಟ್ ಹೊಲಿಯೋದ್ರಲ್ಲಾದರೂ ಸ್ವಲ್ಪ ದುಡ್ಡು ಸೇವ್ ಮಾಡೋಣ. ನೆಕ್ಸ್ಟ್ ಇವಳ ಎಜುಕೇಷನಿಗೆಲ್ಲ ನಾವು ದುಡ್ಡೆಲ್ಲ ಒಟ್ಟು ಮಾಡಿ ಇಡಬೇಕಲ್ವ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ LKG ಆ್ಯಂಡ್ UKGಗೆ ಎಷ್ಟು ಫೀಸ್ ಇರುತ್ತೆ ಅಂತೇಳಿ ಇಲ್ಲಿ ಇರುವವರಿಗೆ ಗೊತ್ತು, ಓಕೆನಾ. ಸೊ ಹಾಗಾಗಿ ದುಡ್ಡು ಸೇವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊಲಿಯೋದಾದರೂ ಅದರೆಲ್ಲ ದುಡ್ಡು ಇವಾಗಿಂದನೇ ಒಟ್ಟು ಮಾಡಿ ಇಡೋಣ ಅಂತೇಳಿದರೆ ಹೊಲಿಯೋದಕ್ಕೇ ಸಿಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಟೆನ್ಷನ್ ಆಗಿತ್ತು. 2 ಡೇಸ್ ನನಗೆ ನೈಟ್ ಫುಲ್ಲು ಅದೇ ನನ್ನ ತಲೆಯಲ್ಲಿತ್ತು, ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಆಮೇಲೆ ನಾನು ಅಂದ್ಕೊಂಡೆ, ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. ಅಂದರೆ ನಾನಲ್ಲಿ ಬ್ಯಾನರಲ್ಲಿ ಹಾಕಿರೋದು ಏನು ಅಂತಂದರೆ, ಟಾಪ್ ಫಿಟ್ಟಿಂಗು, ನೈಟಿ ಫಿಟ್ಟಿಂಗು ಮತ್ತು ಸಾರಿ ಫಾಲ್ ಅಂತೇಳಿ ಹಾಕಿರೋದು. ಅಂದರೆ ಅವಾಗ ಅಷ್ಟೇ ಹೊಲಿಯೋದು ಅಂತ ಅಂದ್ಕೊಂಡಿದ್ದೆ. ಬ್ಲೌಸ್ ಎಲ್ಲ ಹೊಲಿಯೋದಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ನನ್ನಿಂದ ಅಂತ. ಸೊ ಲೇಡೀಸ್ ಟೈಲರ್ ಅಂತ ಅಂದಾಗ ನೀವೇನು ಹೊಲಿತೀರ ಅಂತೆಲ್ಲ ಕೇಳ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಇನ್ನು ಮುಂದೆ ಏನು ಅಂತ ಹೇಳಿದರೆ, ನಾನೇನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ, ಇವಾಗ ನಾನು ಬೇಜಾರು ಮಾಡ್ಕೋತಿಲ್ಲ, ನಂಗೆ ಹೊಲಿಯೋದಕ್ಕೆ ಸಿಗ್ತಾ ಇಲ್ಲ ಅಂತ ನಾನು ಟೆನ್ಷನ್ನೇ ತಗೊಳ್ತಾ ಇಲ್ಲ. ಇವಾಗ ನನಗೆ ಏನು ಈ ಫ್ರೀ ಟೈಮ್ ಇದೆ, ಈ ಒಂದು ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಂದು ಬ್ಲೌಸ್ ಹೊಲಿತೇನೆ. ಅದರಲ್ಲಿ ಡಿಸೈನ್ ಬ್ಲೌಸ್ ಅಂದರೆ ಹೆವಿ ಡಿಸೈನ್ಸ್ಗಳೆಲ್ಲ ಅಲ್ಲ, ನಾನು ಕೆಲವೊಂದು ಡಿಸೈನ್ಸ್ ಫೋಟೋಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಅದೆಲ್ಲ ಈಸಿ ಇದೆ. ಅಂದರೆ ಈಸಿಯಾಗಿ ನಾವು ಬ್ಯಾಕಲ್ಲೆಲ್ಲ ಡಿಸೈನಿಂಗ್ ಎಲ್ಲ ಮಾಡುವಂಥದ್ದು ಈಸಿ ಯಾವುದಿದೆ ಅದನ್ನು ನಾನು ಹೊಲಿತೇನೆ. ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಬ್ಲೌಸ್ ಹೊಲಿಯೋದು ಸುಮ್ಮನೆ ವೇಸ್ಟ್. ಯಾಕಂದರೆ ನಾನು ಸಾರಿ ಉಡೋದಿಲ್ಲ. ಊರಿಗೆ ಹೋದರೆ ಮಾತ್ರ ಸಾರಿ ಉಡ್ತೇನೆ, ಯಾಕಂದರೆ ಅಲ್ಲಿ ಹೋಗ್ಬೇಕಾದ್ರೆ ಬೈಕಲ್ಲೇನು ಹೋಗೋದಲ್ಲ, ರಿಕ್ಷಾನ ಏನಿರುತ್ತೆ ಗಾಡಿಗಳು, ಅದರಲ್ಲಿ ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ನಮಗೆ ಏನು ಅಂತ ಅಂದರೆ, ಇಲ್ಲಿ ನಾವು ಸ್ಕೂಟಿಯಲ್ಲೇ ಆಚೆ ಈಚೆ ಓಡಾಡೋದು. ಸೊ ಹಾಗಾಗಿ ನನಗೆ ಸಾರಿ ಅಷ್ಟೊಂದು ಇಲ್ಲಿ ಯೂಸ್ ಇಲ್ಲ. ದೇವರು ಅಂದರೆ ಏನಾದರೂ ಫಂಕ್ಷನ್ ಆದಾಗ, ಮನೇಲಿ ಈಗ ಹಬ್ಬ ಇದ್ದಾಗ ಸಾರಿ ಉಡ್ಕೊಳ್ತೇನೆ ಪ್ರತಿ ಹಬ್ಬಕ್ಕೆ. ಬಿಟ್ಟರೆ ದೇವಸ್ಥಾನಕ್ಕೆ ಹೋದ್ರೂ ಬೈಕಲ್ಲಿ ಹೋಗೋದಲ್ವಾ. ಸೊ ಹಾಗಾಗಿ ನಾನು ಸಾರಿ ಉಡಲ್ಲ, ಯಾಕಂದ್ರೆ ನಂಗೆ ಒಂದು ಸೈಡ್ ಕೂತ್ಕೊಳ್ಳೋದಂದರೆ ತುಂಬ ಭಯ ನನಗೆ ಸಾರಿ ಉಡ್ಕೊಂಡು. ಸೊ ಹಾಗಾಗಿ ಸಾರಿ ಸ್ವಲ್ಪ ಇದಾಗುತ್ತೆ. ಸೊ ಇದ್ದ ಸಾರಿಯಲ್ಲಿ ಬ್ಲೌಸನ್ನು ಹೊಲಿತೀನಿ, ಪೀಸ್ಗಳಿದ್ದಿದ್ದು ಅದರಲ್ಲಿ ನಾನು ಹೊಲಿತೇನೆ. ಅಂದರೆ ಸಿಂಪಲ್ ಡಿಸೈನ್, ಒಂದು ಯಾವುದಾದ್ರೂ ಡಿಸೈನ್ ಹೊಲಿದ್ಮೇಲೆ ಮತ್ತೆ ಬೇರೆ ಡಿಸೈನ್ಸ್ಗಳೆಲ್ಲ ಹೊಲಿಬೋದು. ಒಂದ್ಸಲ ಸ್ವಲ್ಪ ಭಯ ಇರುತ್ತೆ. ಸೊ ಅದಕ್ಕೆ ಪಫ್ ಥರ ಸ್ಲೀವ್ಸ್ ಬಂದು ಆ ಥರ ಹೊಲಿಬೇಕು. ಸೊ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 2-3 ಡೇಸಿಂದ ಏನು ಅಂತಂದರೆ ಕಣ್ಣೆಲ್ಲ ನನಗೆ ಉರಿತಾ ಇದೆ. ಸೊ ಅದಕ್ಕೆ ನಾನು ಮತ್ತೆ ನೈಟ್ ಕೂತ್ಕೊಂಡು
ಕಟ್ಟಿಂಗ್ ಮಾಡೋದನ್ನು ಮಾಡಲಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಏನು ಅಂದ್ಕೊಂಡೆ ಅಂದರೆ ಮತ್ತೆ 2 days ಆದ ನಂತರ ಇನ್ನು ಬೇಜಾರು ಮಾಡ್ಕೋಬಾರ್ದು. ನನ್ನ ಈ ಫ್ರೀ ಟೈಮಲ್ಲಿ ಏನು ಅಂತ ಹೇಳಿದರೆ ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ಗಳನ್ನೆಲ್ಲ ಹೊಲಿದು ಇನ್ನು ಟಾಪ್ ಪ್ಯಾಂಟ್ ಒಂದೊಂದು ಸ್ಟಿಚ್ಚಿಂಗನ್ನು ಮಾಡಿ ಆನಂತರ ನಾನು ಏನೆಲ್ಲ ನಾನು ಹೊಲಿತೇನೆ ಅಂತೇಳಿ ಮತ್ತೆ ಬೇರೆ ಒಂದು ಬ್ಯಾನರ್ ಮಾಡಿ ಅದರಲ್ಲಿ ನಾನು ಬರೀಬಹುದು. ಅದು ಹಾಕಿದ ನಂತರ ಮತ್ತೆ ಸಿಗ್ಬೋದು ನನಗೆ ಅಂತೇಳಿ. ಯಾಕಂತಂದರೆ ಆಲ್ಮೋಸ್ಟ್ ಈಗ ಆಲ್ಟ್ರೇಷನ್ ಎಲ್ಲಾನು ಕೂಡ ಮಾಡ್ತೀನಿ. ನೈಟಿ ಫಿಟ್ಟಿಂಗ್, ಟಾಪ್ ಫಿಟ್ಟಿಂಗ್ ಎಲ್ಲಾನು ಏನು ಕೊಟ್ಟರು ಆಲ್ಟ್ರೇಷನ್ ಮಾಡ್ತೀನಿ. ಜೀನ್ಸ್ ಪ್ಯಾಂಟ್ ಕೊಟ್ಟರು ಅದರನ್ನು ಆಲ್ಟ್ರೇಷನ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾರ್ಮಲ್ ಬ್ಲೌಸ್ ಹೊಲಿತೇನೆ, ಮತ್ತೆ ಲೈನಿಂಗ್ ಲೆಸ್ ಬ್ಲೌಸ್ ಕೂಡ ಹೊಲಿದಿದ್ದೇನೆ. ಈಗ 8 ಬ್ಲೌಸ್ ಏನೋ ಹೊಲಿದು ಕೊಟ್ಟಿದ್ದೀನಿ ಬೇರೆ ಕಸ್ಟಮರ್ಗೆ. ಯಾರ್ದು ಕೂಡ ಏನು ಕಮೆಂಟ್ಸ್ ಬಂದಿಲ್ಲ ನನಗೆ. ಅಂದರೆ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಥವಾ ಆರ್ಮೋಲ್ ಹತ್ರ ಹಿಡಿತಾ ಇದೆ, ಈ ಥರದ್ದು ಯಾರ್ದು ಬಂದಿಲ್ಲ. ಒಬ್ರದೇನೋ ಫಿಟ್ಟಿಂಗ್ ಪ್ರಾಬ್ಲಮ್ ಇತ್ತಷ್ಟೇ ಬಿಟ್ರೆ ಬೇರೆ ಯಾವುದು ಪ್ರಾಬ್ಲಮ್ಗಳು ಬಂದಿಲ್ಲ. ಫಿಟ್ಟಿಂಗ್ ಪ್ರಾಬ್ಲಮ್ ಆದರೆ ಫಿಟ್ಟಿಂಗ್ ಮಾಡ್ಬೋದು, ಬಟ್ ನಮಗೆ ಮೇನ್ ಇರುವಂಥದ್ದು ಬ್ಲೌಸ್ನಲ್ಲಿ ಶೋಲ್ಡರ್ ಡ್ರಾಪ್, ಆರ್ಮ್ ಹೋಲ್ ಹತ್ರ ಏನಾದರೂ ಅಂದರೆ ಕಂಕುಳ ಹತ್ರ ಏನಾದರೂ ಹಿಡ್ಕೊಂಡ ಹಾಗೆ ಆಗುವಂಥದ್ದು, ಈ ಥರದ್ದು. ಆಮೇಲೆ ಶೇಪಲ್ಲಿ ಸ್ವಲ್ಪ ಆಚೀಚೆ ಆದರೂ ಫಸ್ಟ್ ಏನು ತೊಂದರೆ ಇಲ್ಲ. ಅದು ಬಿಟ್ಟರೆ ಬೇರೆ ನಂದು ಆ ಥರದ್ದು ಏನು ಪ್ರಾಬ್ಲಮ್ಗಳು ಬಂದಿಲ್ಲ. ಸೊ ಹಾಗಾಗಿ ನಂಗೆ ಅದು ಖುಷಿ ಇದೆ. ಯಾಕೆ ಸಿಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಜನರು ತುಂಬಾ ಇದ್ದಾರೆ, ಇಲ್ಲಿ ಆಚೆ ಈಚೆ ಓಡಾಡ್ತಿರ್ತಾರೆ. ಹತ್ರದವ್ರು ಯಾರು ಕೂಡ ನನಗೆ ತಂದು ಕೊಟ್ಟಿಲ್ಲ. ಆದರೆ ನನಗೀಗ ಹೊಲಿಯೋಕ್ಕೆ ಸಿಕ್ಕಿರೋದಕ್ಕಿಂತ ಜಾಸ್ತಿ ಜನ ಕೇಳಿ, ಅಂದರೆ ಇಲ್ಲಿ ಬಂದು ಕೇಳಿ ಎಷ್ಟೆಷ್ಟು ರೇಟ್ ಅಂತ ಕೇಳಿ ಹೋದವರೇ ಜಾಸ್ತಿ ಇದ್ದಾರೆ. ಹಾಗೆಯೇ ನಾಳೆ ಕೊಡ್ತೇನೆ, ಇವತ್ತು ಕೊಡ್ತೇನೆ, ಈಗ ತಂದು ಕೊಡ್ತೇನೆ, ಈ ಥರ ಹೇಳಿದವರು ಜಾಸ್ತಿ ಇದ್ದಾರೆ. ಬಟ್ ಯಾರು ಅವರು ತಂದು ಕೊಟ್ಟಿಲ್ಲ ನನಗೆ. ಇನ್ನೊಂದು ತುಂಬ ಬೇಜಾರು ಏನಂತಂದರೆ, ಮೊನ್ನೊಂದು ಕಸ್ಟಮರ್ ಬಂದಿದ್ರು ಒಂದು 1 week ಹಿಂದೆ. ಬಂದ್ಬಿಟ್ಟು ಏನು ಅಂತ ಹೇಳಿದರೆ, ಇದು ಬ್ಲೌಸ್ ಹೊಲಿತೀರಾ, ಅದು ಕನ್ನಡನೂ ಅವ್ರಿಗೆ ಬರಲ್ಲ. ಸೊ ಸ್ವಲ್ಪ ಇಂಗ್ಲೀಷಲ್ಲೇ ಮಾತಾಡಿದೆ ನಾನು. ಬ್ಲೌಸ್ ಹೊಲಿತೀರಾ, ಆಮೇಲೆ ಟಾಪ್ ಫಿಟ್ಟಿಂಗ್ ಮಾಡ್ತೀರಾ ಎಲ್ಲ ಕೇಳಿದರು. ಹೌದು ಅಂತ ಹೇಳಿದೆ. ಎಷ್ಟೆಷ್ಟು ರೇಟ್ ಅಂತ ಹೇಳಿದ್ರು, ಎಲ್ಲನೂ ಹೇಳಿದೆ. ನಾನು ಅವಾಗ ಕಲ್ತಿರುವಾಗ ಹೊಲಿದಿರೋ ಬ್ಲೌಸ್ಗಳನ್ನೆಲ್ಲ ತೋರಿಸಿದೆ. ಇಷ್ಟ ಆಯ್ತು ಅವರಿಗೆ. ಹೇಳಿದರು ತುಂಬ ಇಷ್ಟ, ಅವಾಗಲೇ ಎಷ್ಟು ಚೆನ್ನಾಗಿ ಹೊಲ್ದಿದ್ದೀರಲ್ಲ, ಹಾಗಿದ್ರೆ ಸಿಂಪಲ್ ಡಿಸೈನ್ ಹೊಲಿಬೋದು, ನಂಗೆ ಈ ಡಿಸೈನು. ಅದಕ್ಕೆ ನಾನು ವಾಟ್ಸಪ್ ನಂಬರ್ ಕೊಟ್ಬಿಟ್ಟು ಇದರಲ್ಲಿ ನಾನು ಡಿಸೈನ್ಸನ್ನು ಕಳಿಸ್ತೀನಿ. ಆಯಿತು ಅಂತ ಹೇಳ್ಬಿಟ್ಟು ಅವರು ಈವ್ನಿಂಗ್ ತರ್ತೀನಿ ಅಂತ ಹೇಳಿದರು. ಒಂದು 10 ಬ್ಲೌಸ್ ಏನೋ ಇದೆ ಅಂತ ಹೇಳಿದರು ಹೊಲಿಯೋದಕ್ಕೆ. ಈವ್ನಿಂಗ್ ತರ್ತೀನಿ ಅಂತ ಹೇಳಿದರು, ಒಂದು ಬ್ಲೌಸ್ ತಂದು ಕೊಡ್ತೀನಿ ಅಂತ ಹೇಳಿದರು. ಬಟ್ ಅವರು ಮತ್ತೆ ಆಮೇಲೆ ಬಂದೇ ಇಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ನಾನು. ಅದಕ್ಕೆ ನೆಕ್ಸ್ಟ್ ಡೇ ಕಾಲ್ ಮಾಡ್ತೀನಿ ಅಂತ ಹೇಳಿದರು. ಡಿಸೈನ್ಸ್ಗಳನ್ನು ಕಳಿಸಿದೆ. ನಿಮ್ಮ ಚಾಯ್ಸ್, ಯಾವುದು ಡಿಸೈನ್ ಹೊಲಿತೀರಾ ಅದು ಅಂತ ಹೇಳಿದೆ. ನಿಮ್ಮ ಚಾಯ್ಸ್ ಅಂತ ಎಲ್ಲನೂ ಹೇಳಿಯೂ ಕೂಡ ನೆಕ್ಸ್ಟ್ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೂಡ ಮತ್ತೆ ಅವ್ರು ಬಂದಿಲ್ಲ. ಮತ್ತೆ ನಾನು ತಿರ್ಗಾ ಹೋಗಿ ಕೇಳಕ್ಕೆ ಹೋಗಿಲ್ಲ. ಅದು ಅವ್ರ ಇಷ್ಟ, ಕೊಡೋದು ಬಿಡೋದು ಅವ್ರ ಇಷ್ಟ. ಅವ್ರು ಏನಕ್ಕೆ ತಂದಿಲ್ಲೋ ನಂಗೆ ಗೊತ್ತಿಲ್ಲ. ಸೊ ನಾನು ಆಮೇಲೆ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಅಷ್ಟು ಬೇಜಾರಾಗುತ್ತೆ. ಒಂದು 10 ಬ್ಲೌಸ್ ಹೊಲಿಯೋದಕ್ಕಿದೆ ಅಂತಂದಾಗ ಖುಷಿ ಆಯಿತು ನನಗೆ. ಸ್ವಲ್ಪ ಹೊಲಿಬೋದಲ್ಲ, ಒಂದು ಸ್ವಲ್ಪ ಡಿಸೈನ್ಸ್ಗಳೆಲ್ಲ ಕಲ್ತ ಹಾಗೂ ಆಗುತ್ತೆ ನನಗೆ. ನ್ಯೂ ಡಿಸೈನ್ಸ್ಗಳು ಸ್ವಲ್ಪ ಹೊಲಿಬೋದು ಅಂತ. ಬಟ್ ನನಗೆ ಕಾನ್ಫಿಡೆಂಟ್ ಇದೆ ಸಿಂಪಲ್ ಡಿಸೈನ್. ಯಾಕಂದರೆ ಕಲ್ತಿರ್ಬೇಕಾದ್ರೇ ಡಿಸೈನ್ಸ್ಗಳನ್ನೆಲ್ಲ ಹೊಲಿದಿದ್ದೀನಿ. ಇನ್ನು ಇವಾಗ ನಂಗೆ ಹೊಲಿಯೋದು ಕಷ್ಟನಾ? ಅಲ್ಲಲ್ಲ. ಸೊ ಹಾಗಾಗಿ ಕಾನ್ಫಿಡೆಂಟ್ ಇದೆ, ಹೊಲಿಯೋದೇನು ತುಂಬ ಇದೇನಿಲ್ಲ. ಸೊ ನಿಮಗೆ ನಾನು ಬ್ಲೌಸ್ಗಳೆಲ್ಲ ತೋರಿಸಿದ್ದೆ ನಿಮಗೆ, ಡಿಸೈನ್ ಯಾವುದೆಲ್ಲ ಹೊಲಿದಿದ್ದೆ ಅಂತೇಳಿ. ಸೊ ಈ ಥರ ಆಗಿದೆ. ಹಾಗೆ ಇಲ್ಲಿ ಮನೆ ಅದೆಲ್ಲ ಮನೆಯಿಂದ ದೂರ ಇದ್ದವ್ರು, ಅಂದರೆ ದೂರದವರೆಲ್ಲ ತಂದು ಕೊಡ್ತಾರೆ. ಬಟ್ ಮನೆ ಹತ್ರದವರು ಹೇಳ್ತಾರೆ ತಂದು ಕೊಡ್ತೀನಿ ಅಂತೇಳಿ. ಎಷ್ಟೆಷ್ಟು ರೇಟ್ ಅಂತ ಕೇಳಿದ್ರು. ಆಯಿತು ತಂದು ಕೊಡ್ತೀನಿ ಅಂತ ಹೇಳ್ತಾರೆ, ಮತ್ತೆ ತಂದೇ ಕೊಡಲ್ಲ. ಕೆಲವರು ಅಳತೆಗೆ ಬ್ಲೌಸ್ ಬರಲ್ಲ, ಅಳತೆಗೆ ಬ್ಲೌಸ್ ತಗೊಂಡು ಬನ್ನಿ ಅಂತ ಹೇಳ್ತೀನಿ, ಮತ್ತೆ ಅವ್ರು ಬರೋದೇ ಇಲ್ಲ ಇಲ್ಲಿಗೆ. ಸೊ ಅದು ಏನಕ್ಕಂತ ಗೊತ್ತಿಲ್ಲ, ಏನಾಗಿದೆಯೋ ಏನಂತ ಗೊತ್ತಾಗ್ತಿಲ್ಲ. ಏನು ದೃಷ್ಟಿ ಆಗಿದೆಯಾ ಏನಾಗಿದೆಯೋ ನಂಗೆ ಗೊತ್ತಿಲ್ಲ. ಅದು ಯಾವಾಗದಿಂದ ಅಂತಂದರೆ, ನಾನು ಹೇಳ್ದಲ್ಲ ಒಂದು ವಿಡಿಯೋದಲ್ಲಿ, ಸಾರಿ ಫಾಲ್ ಹಾಕೋದಕ್ಕೆ 30 ರೂಪಾಯಿ ತಗೊಳ್ಳಿ ಅಂತೇಳಿ ನನಗೆ 180 ಆಗಿರೋದನ್ನು 100 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅಂತೇಳಿ. ಸಾರಿ ಫಾಲ್ ಹಾಕೋದು ಅವರೇ ಸಾರಿ ಕೊಟ್ಟಿದ್ದಾರೆ, ಓಕೆ. ಬಟ್ 30 ರೂಪೀಸ್, ಜಸ್ಟ್ 30 ರೂಪೀಸಲ್ಲಿ ಏನು ಸಿಗುತ್ತೆ ನಮಗೆ? ಒಂದು ಮೀಟ್ರ್ ಲೈನಿಂಗಿಗೆ 30 ರೂಪಾಯಿ ಇರುತ್ತೆ ಅಲ್ವಾ? ಅಷ್ಟು 30 ರೂಪಾಯಿ ಏನು ಸಿಗುತ್ತೆ? ಸೊ ನಾವು ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಮಾತುಕತೆ ಅಂದರೆ ಜೋರೇನಲ್ಲ, ಅವ್ರಿಗೇನು ಕನ್ನಡ ಬರಲ್ಲ. ಆದರೂ ನಾನು ಸ್ವಲ್ಪ ಹೇಳ್ಬಿಟ್ಟು ಈ ಥರ ಮಾಡಿದೆ. ಆಮೇಲಿಂದ ಒಬ್ಬರು ಬಂದಿಲ್ಲ. ಅವ್ರು ಬಂದು ಹೋಗಿದ್ದೇ ಅದು ಒಂಥರ ಏನಂತೇಳಿ, ತುಳುವಲ್ಲಿ ನಾವು ಹೇಳ್ತೀವಿ ಕೊಟ್ಟ ಕತ್ತನ ಅಂತೇಳಿ ಹೇಳ್ತೀವಿ, ಯಾರಾದರೂ ಬಂದು ಹೋಗಿದ್ರೆ. ಸೊ ಆ ಥರನೇ ಆಗಿದೆ ನನಗೆ ಕೂಡ. ಆಮೇಲಿಂದ ಯಾರು ಕಸ್ಟಮರ್ಗಳು ಬಂದೇ ಇಲ್ಲ. ಬಂದಿದ್ರು ನಂತರ, ಅದೇ ನಾನು ಹೇಳಿದಲ್ಲ ಒಂದು 10 ಬ್ಲೌಸ್ ಹೊಲಿಯೋರು ಅವರೇ ಬಂದಿದ್ರು, ಬಟ್ ಅವರು ಮತ್ತೆ ತಂದೇ ಕೊಟ್ಟಿಲ್ಲ. ಸೊ ನೋಡಿ ಈ ಥರ ಆಗಿದೆ. ಎಷ್ಟೋ ಜನ ಕೇಳಿ ಹೋದವರು ಇದ್ದಾರೆ, ಎಷ್ಟೆಷ್ಟು ರೇಟ್
ಆಯ್ತಾ ರೇಟ್ ಹೇಳಿದ್ನಾ, ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ತಂದು ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ತಂದೆ ಕೊಡಲ್ಲ. ಎಷ್ಟು ಜನ ಗೊತ್ತಾ, ಎಷ್ಟು ಬೇಜಾರಾಗುತ್ತೆ ಒಂದೊಂದ್ಸಲ ಅಂತ ಅಂದ್ರೆ, ಅಷ್ಟು ಜನ ಕೇಳಿ ಹೋಗಿ ತಗೊಂಡು ಬರ್ತೀವಿ ಅಂತ ಹೇಳಿದವ್ರು ತಗೊಂಡೇ ಬಂದಿಲ್ಲಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಕೊಟ್ಟವರಿಗಿಂತ ಜಾಸ್ತಿ ಕೇಳಿ ಹೋದವರೇ ಜಾಸ್ತಿ, ತಂದೆ ಕೊಟ್ಟಿಲ್ಲ ಅವರೆಲ್ಲ. ಸೊ ಈ ತರ ಆಗುತ್ತೆ, ಓಕೆನಾ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು. ಮತ್ತೆ ಮನಸ್ಸಲ್ಲೇ ಸಮಾಧಾನ ಮಾಡಿಕೊಂಡು ಇನ್ನು ಚೂಡಿದಾರ್ ಟಾಪ್ ಪ್ಯಾಂಟ್ ಅದೆಲ್ಲ ಹೊಲ್ಕೊಂಡು, ಮತ್ತೆ ಇನ್ನೊಂದು ಬೇಬಿ ಫ್ರಾಕ್. ಜಾಸ್ತಿ ಜನ ಅದೇ ಕೇಳ್ತಾರೆ ಇವಾಗ, ಬೇಬಿ ಫ್ರಾಕ್ ಮತ್ತೆ ಬೇಬಿಗೆ ಲಂಗ ದಾವಣಿ ಬರುತ್ತೆ ನೋಡಿ, ಅಂಥದ್ದು ಸಾರಿದೆಲ್ಲ ಹೊಲಿಯುವಂಥದ್ದು. ಅದಿನ್ನು ಸ್ವಲ್ಪ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ಒಂದೊಂದು ಮಾಡಬೇಕು. ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆನೇ ಒಂದು ಬ್ಯಾನರ್ ಮಾಡಿ ಮತ್ತೆ ಹಾಕೋದು. ಆಮೇಲಿಂದಾದ್ರೂ ಸಿಗ್ಬೋದೇನಂತ ನೋಡೋಣ. ಇವಾಗ ಸಿಗುತ್ತಾ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಿದ್ರೆ ನನ್ನ ಚಾನ್ಸು, ಖುಷಿ ಪಡ್ತೀನಿ ಅಷ್ಟೇ. ಸೊ ನಾವು ಫಸ್ಟ್ ಎಲ್ಲ ಹೊಲ್ದಿರೋದು ಟಾಪ್ಗಳೆಲ್ಲ ತೋರಿಸ್ತೀನಿ ಕಲಿತಾ ಇರಬೇಕಾದ್ರೆ. ನನಗೆ ಇದು ಚೂಡಿದಾರ್ ಆ್ಯಕ್ಚುಲ್ ಹೇಳಬೇಕು ಅಂತಂದರೆ ಬ್ಲೌಸ್ಗಿಂತ ಚೂಡಿದಾರ್ ಈಸಿ ಹೊಲಿಯೋದು, ಏನು ಕಷ್ಟನೇ ಇಲ್ಲ ಆಯಿತಾ. ಬ್ಲೌಸಲ್ಲಾದರೆ ನಮ್ಗೆ ತುಂಬ ಇರುತ್ತೆ, ಬಟ್ ಚೂಡಿದಾರ್ ಟಾಪ್ ಪ್ಯಾಂಟಲ್ಲಿ ಕಷ್ಟ ಇಲ್ಲ. ಬಟ್ ನಾನು ಉದ್ದ ಸ್ಲೀವ್ಸ್ ಒಂದು ಹೊಲ್ದಿಲ್ಲ ಚೂಡಿದಾರಲ್ಲಿ, ಅದನ್ನೇ ಈಗ ನಾನು ಹೊಲಿಬೇಕು. ಹಾಫ್ ಸ್ಲೀವ್ ಆದರೆ ಹೊಲಿಯೋದು ತುಂಬಾ ಈಸಿ, ಬಟ್ ಫುಲ್ ಸ್ಲೀವ್ ಹೊಲಿಯೋದು ಸ್ವಲ್ಪ ಕಷ್ಟ. ಅಂದರೆ ಎಲ್ಲಿ ತನಕದ್ದು ಕಷ್ಟ ಏನಿಲ್ಲ, ಬ್ಲೌಸ್ ಎಲ್ಲ ಹೊಲ್ದಿರ್ತೀವಿ, ಬಟ್ ಅದು ಕಟ್ಟಿಂಗ್ ಹೆಂಗೆ ಮಾಡೋದು, ಇದು ಆ ಥರದ್ದು ಶೇಪ್ ಎಲ್ಲ ಹೆಂಗೆ ತೆಗಿಯೋದು ಅಂತ ಅದನ್ನೊಂದು ಹೊಲಿಬೇಕು. ಅದನ್ನೇ ಫಸ್ಟ್ ಹೊಲಿಬೇಕು. ಇದೆಲ್ಲ ಸಾರಿದ್ದು ನಾನು, ಅಂದರೆ ನಂದು ಹಳತ್ತು ಸಾರಿ ಇದೆ ಅಲ್ವಾ, ಅದರಲ್ಲಿ ಟಾಪ್ ಹೊಲ್ದಿರೋದು. ಒಂದು ಸೀರೆಯಲ್ಲಿ ಈ ಥರದ್ದು 3 ಟಾಪ್ ಮತ್ತೆ ಒಂದು ಪ್ಯಾಂಟನ್ನು ಹೊಲ್ದಿದ್ದೆ ನಾನು ಒಂದು ಸೀರೆಯಲ್ಲಿ. ಸೊ ನೋಡಿ, ಇದು ಆವಾಗಲೇ ಶೇಪ್ ಹೆಂಗೆ ಕೊಡ್ತಾ ಇದ್ದೆ ನೋಡಿ, ಇದು ಬಾಕ್ಸ್ ಶೇಪ್ ಮಾಡಿದ್ದು ಫ್ರಂಟಿಗೆ, ಓಕೆನಾ. ಬ್ಯಾಕಿಗೆ ರೌಂಡ್ ಶೇಪ್ ಮಾಡಿರೋದು, ಓಕೆ ನೋಡಿ. ಆಮೇಲೆ ಇದು ನಮಗೆ ಮೇಯ್ನ್ ಆಗಿರುತ್ತೆ, ಈ ಸೈಡ್ ಇದೇನಿರುತ್ತೆ ಅಲ್ವಾ ಶೇಪಲ್ಲಿ, ಇದು ನಮಗೆ ಮೇಯ್ನ್ ಆಗಿರುತ್ತೆ. ಬಟ್ ನಾನು ಆವಾಗಲೇ ಮಾಡಿರೋದು ಕೂಡ ಪರ್ಫೆಕ್ಟ್ ಇದೆ, ಏನು ತೊಂದರೆ ಇಲ್ಲ ನೋಡಿ. ಲೈನಿಂಗ್ ಎಲ್ಲ ಯಾವ ಥರ ಹಾಕಿದ್ದೇನೆ ಅಂತ. ಬಟ್ ಇವಾಗ ಇಲ್ಲಿಗೊಂದು ಟ್ರಿಕ್ಸ್ ನಂಗೆ ಗೊತ್ತಾಗಿದೆ. ಸೊ ನಾನು ನೆಕ್ಸ್ಟ್ ಹೊಲಿಬೇಕಾದ್ರೆ ಹೇಳ್ತೀನಿ. ಇಲ್ಲಿ ನಾವು ಯಾವ ಥರ ಇದು ಮಾಡಬೇಕು, ಪಟ್ಟಿ ಥರ ಕೊಟ್ಬಿಟ್ಟು ಮತ್ತೆ ಹೇಗೆ ನೀಟಾಗಿ ಇದು ಹೊಲಿಬೇಕು ಅಂತ. ಬಟ್ ಆವಾಗಲೇ ನೀಟಾಗಿ ಹೊಲಿತಾ ಇದ್ದೆ, ಇನ್ನೂ ನೀಟಾಗಿ ಯಾವ ಥರ ಹೊಲಿಯೋದು ಅಂತ ನೆಕ್ಸ್ಟ್ ನಾನು ಹೊಲಿಬೇಕಾದ್ರೆ ವಿಡಿಯೋ ಮಾಡ್ತೀನಿ ನೋಡಿ. ಈ ಥರದ್ದು ಇದರಲ್ಲಿ 3 ಟಾಪ್ ಇದೆ, ಓಕೆನಾ. ಈ ಥರದ್ದೇ ಅಂದರೆ ಶೇಪ್ ಬಾಕ್ಸು, ರೌಂಡು, ಮತ್ತೆ ಇನ್ನೊಂದು ಯಾವುದೋ ಒಂದು ಶೇಪ್ ಕೊಟ್ಟಿದ್ದೇನೆ ನೋಡಿ. ಅದರಲ್ಲಿ 3 ಟಾಪ್ ಹೊಲಿದಿದ್ದೆ ನಾನು. ಇದಿವಾಗ ನನಗೆ ಹಾಕೋದಿಕ್ಕಾಗಲ್ಲ ನೋಡಿ. ಇದರಲ್ಲಿ ಒಂಥರ ಶೇಪ್ ಕೊಟ್ಟಿದ್ದೀನಿ, ಒಂದೊಂದು ಕೊಟ್ಟಿದ್ದೆ ನೋಡಿ. ಇದು ಈ ಶೇಪ್ ನೋಡಿ. ಆವಾಗಲೇ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಇವಾಗ ನಾನು ಹೊಲಿಯೋದು ತುಂಬ ಕಷ್ಟ ಏನಿಲ್ಲ. ಸೊ ಹಾಗಾಗಿ ಒಂದೊಂದು ಚೂಡಿದಾರ್ದು ಟಾಪ್ ಮತ್ತು ಪ್ಯಾಂಟನ್ನು ಹೊಲಿದ್ಬಿಟ್ಟು ಮತ್ತೆ ಎಲ್ರಿಗೆ ಹೇಳೋದು ಚೂಡಿದಾರ್ ಹೊಲಿತೀನಿ ಅಂತ. ಸೊ ಇದು ನೋಡಿ ಫ್ರಂಟ್ ನೋಡಿ, ಈ ಶೇಪು. ಬ್ಯಾಕ್ ರೌಂಡೇ ಮಾಡಿದ್ದೀನಿ. ಆಮೇಲೆ ಸೈಡ್ ಕಟ್, ಇದು ನಮಗೆ ಮೇಯ್ನ್ ಇರುತ್ತೆ, ಓಕೆನಾ. ಇದು 2 ಟಾಪ್ ಆಯ್ತು, ಇದು 3ನೇ ಟಾಪು. ಇದು ಬಂದು ಫ್ರಂಟಿಗೆ ನೋಡಿ ಈ ಥರ, ಇದಕ್ಕೂ ಈ ಥರನೇ ಕೊಟ್ಟಿದ್ದೀನಿ ನೋಡಿ ಶೇಪ್ ನೋಡಿ, ಈ ಥರ ಬಂದಿದೆ. ಇದೆಲ್ಲ ಕಲಿಬೇಕಾದ್ರೆ ಹೊಲ್ದಿರೋದು, ಕಲ್ತ ನಂತರ ನಾನು ಯಾವುದು ಚೂಡಿದಾರ್ದು ಟಾಪ್ ಪ್ಯಾಂಟ್ ಎಲ್ಲ ಹೊಲ್ದಿಲ್ಲ, ಎಲ್ಲ ಕಲಿಬೇಕಾದ್ರೇನೆ ಹೊಲ್ದಿರೋದು ಇದೆಲ್ಲ ನೋಡಿ. ಸೈಡು ಇದು ಸೀರೆಯಲ್ಲಿ ಹೊಲ್ದಿರೋದು 3. ಇದು ಇವಾಗೆಲ್ಲ ಹಾಕೋದಿಕ್ಕೆ ನನಗೆ ಆಗಲ್ಲ ಅನ್ಸುತ್ತೆ, ನೋಡಬೇಕು. ಸ್ಟಿಚ್ಚಿಂಗಲ್ಲಿ ಆಚೆ ಸೈಡ್ ಏನಾದರೂ ಬಿಡ್ಸಕ್ಕಿದ್ರೆ ಅದನ್ನು ಬಿಡಿಸ್ಬಿಟ್ಟು ಇದು ಮಾಡಬೇಕು. ಇದು ಪ್ಯಾಂಟ್ ಹೊಲ್ದಿರೋದು, ಬಟ್ ಬಟ್ಟೆ ಇರಲಿಲ್ಲ, ಆದರೂ ಅದರಲ್ಲಿ ಏನು ಬರುತ್ತೆ ನೋಡೋಣ ಅಂತೇಳಿ ಹೊಲ್ದಿದ್ದೀನಿ ನೋಡಿ. ಇದು ಪ್ಯಾಂಟು, ಇದು ಫಾರ್ಮಲ್ ಪ್ಯಾಂಟ್ ಹೊಲ್ದಿರೋದು ಆಯಿತಾ. ಈ ಥರ ಸೈಡ್ ಪಟೇಲ ಮಾಡಿಲ್ಲ. ಫಾರ್ಮಲ್ ಅಂದರೆ ಅರ್ಥ ಆಯ್ತಲ್ಲ ನಿಮಗೆ, ನಾರ್ಮಲ್ ಪ್ಯಾಂಟ್ ಬರುತ್ತೆ ನೋಡಿ, ಆ ಥರದ್ದು ಹೊಲ್ದಿರೋದು ಇದು ನೋಡಿ. ಇದು ನಾನು ಪ್ಯಾಂಟ್ ಎಲ್ಲ ಹಾಕಿರಲಿಲ್ಲ, ಬಟ್ ಜಸ್ಟ್ ಹೊಲ್ದಿರೋದು. ಇದು ಹೆಂಗಾಗುತ್ತೆ ನೋಡೋಣ ಅಂತೇಳಿ ಹೊಲ್ದಿರೋದು. ಸೈಡ್ ಇದೇನಿಲ್ಲ, ಅದರಲ್ಲಿ ಒಂದು ಉಳ್ದಿತ್ತಲ್ವಾ ಹಾಗಾಗಿ. ನೆಕ್ಸ್ಟ್ ಇದು ಈ ಬ್ಲೌಸ್ ನಾನು ತೋರಿಸಿರ್ಲಿಲ್ಲ, ಇದು ನಾನು ಹುಡುಕಿದಾಗ ನಂಗೆ ಸಿಕ್ತು, ಅದಕ್ಕೆ ತೋರಿಸಿದ್ದು. ಕಲಿಬೇಕಾದ್ರೆ ನಾನು ಸ್ಟಿಚಿಂಗ್ ಮಾಡಿರೋದು ಉದ್ದ ಸ್ಲೀವ್. ಇದು ಪೀಸ್ ತಗೊಂಡಿದ್ದೆ ನಾನು. ಸೊ ಹಾಗಾಗಿ ಉದ್ದ ಸ್ಲೀವ್ಸ್ ಇದು ಹೊಲ್ದಿರೋದು ನೋಡಿ. ಫ್ರಂಟ್ ನೋಡಿ ಯಾವ ಥರ ಶೇಪ್ ಇದೆ ಅಂತ. ನಂಗೆ ಆಶ್ಚರ್ಯ ಆಯಿತು, ನಾನು ಅಷ್ಟು ಚೆನ್ನಾಗಿ, ನನಗೇನೆ ಆಶ್ಚರ್ಯ ಆಗ್ತದೆ, ನಾನು ಕಲಿಬೇಕಾದ್ರೆ ಇಷ್ಟು ಚೆನ್ನಾಗಿ ಹೊಲ್ದಿದ್ದೀನಾ ಅಂತ. ಹಾಗಿದ್ರೆ ಈಗ ನನಗೇನು ಎಷ್ಟು ಚೆನ್ನಾಗಿ ಹೊಲಿಬೋದಲ್ಲ ಅಂತ ಅನಿಸ್ಬಿಡ್ತು ನನಗೆ.
ಈ ಬ್ಲೌಸ್ ಒಂದು ತೋರಿಸಿರ್ಲಿಲ್ಲ. ಆಮೇಲೆ ಒಂದು ಆಲ್ಮೋಸ್ಟ್ 12-15 ಬ್ಲೌಸ್ ಏನೋ ಹೊಲಿದಿದ್ದೀನಿ ಕಲಿತಾ ಇರಬೇಕಾದ್ರೆ. ಆಮೇಲೆಲ್ಲ ಹೊಲಿತಾ ಇರಲಿಲ್ಲ ಬ್ಲೌಸ್ಗಳೆಲ್ಲ. ಮತ್ತೆ ಕಲ್ತ ನಂತರ ಮತ್ತೆ 1 ವರ್ಷನೂ ಗ್ಯಾಪ್ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಅಲ್ಲ, ಗ್ಯಾಪ್ ಇತ್ತ ಏನೋ ಗೊತ್ತಿಲ್ಲ. ಬಟ್ ಕಲಿತಾ ಇರಬೇಕಾದ್ರೆ ಇದೆಲ್ಲ ಬ್ಲೌಸ್ಗಳು ಹೊಲ್ದಿರೋದು ನೋಡಿ. ಇದು ಬಾಕ್ಸ್ ಶೇಪ್ ಥರ ಮಾಡಿದ್ದು. ಇದು ಫ್ರಂಟು ನೋಡಿ, ಫ್ರಂಟ್ ಎಲ್ಲ ರೌಂಡ್ ಶೇಪ್ ಯಾವ ಥರ ಹೊಲಿತಾ ಇದ್ದೆ. ನೆಕ್ಸ್ಟು ಇದು ನೋಡಿ, ಇದು ಪಟೇಲ ಪ್ಯಾಂಟ್. ಇದು ನಾನು ಪೀಸ್ ತಗೊಂಡು ಹೊಲ್ದಿರೋದು. ಕಲಿತಿರ್ಬೇಕಾದ್ರೆ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ. ಇದು ಈ ಥರ ಪಟೇಲ ಪ್ಯಾಂಟ್ ಅಂತೇಳಿ ಹೇಳ್ತೀವಿ ನಾವು ಇದಕ್ಕೆ. ಸೊ ಈ ಥರ ನೋಡಿ, ಇಲ್ಲಿ ಈ ಥರ ಈ ಪಟ್ಟಿ ಪಟ್ಟಿ ಥರ ಹಿಡಿದ್ಬಿಟ್ಟು ಈ ಥರ ಹೊಲಿಯೋದು. ಓಕೆನಾ? ಈ ಪ್ಯಾಂಟ್ ಎಲ್ಲ ಹಾಕ್ತಾ ಇದೆ ನಾನು. ಸೊ ನೋಡಿ, ಇದೆಲ್ಲ ಮಣ್ಣು ಹಿಡ್ದು ಹೋಗಿದೆ. ಇಲ್ಲಿ ಈ ಥರ ಬರುತ್ತೆ. ಇದಿಲ್ಲಿ ಹರಿದಿದೆ ಆಯ್ತಾ, ಇಲ್ಲಿ ಹರಿದಿದೆ ಅದು. ಇವಾಗ ಹಾಕ್ತಿಲ್ಲ ನಾನು, ಬಟ್ ಇವಾಗಲೂ ಹಾಕ್ಬೋದು. ಪ್ಯಾಂಟ್ ಚೆನ್ನಾಗಿದೆ, ಏನಾಗಿಲ್ಲ. ಇಲ್ಲಿ ಹರಿದಿದೆ ನೋಡಿ, ಈ ಥರ ಬರುತ್ತೆ ಪ್ಯಾಂಟು. ಒಂದು ಈ ಥರದ್ದು ಪ್ಯಾಂಟು, ಇನ್ನೊಂದು ಫಾರ್ಮಲ್ ಪ್ಯಾಂಟು. ಅದಕ್ಕೆ ಎಲಾಸ್ಟಿಕ್ ಬರುತ್ತೆ ನೋಡಿ, ಇವಾಗಿನ ಟ್ರೆಂಡಿಂಗ್ ಏನಿದೆ ಅದು. ಅದೇನಿಲ್ಲ, ಫಾರ್ಮಲ್ ಪ್ಯಾಂಟ್ ಈಸಿ ಹೊಲಿಯೋದು, ಏನು ಹಿಡಿಬೇಕು ಅಂತಿಲ್ಲ. ಇದು ಸ್ವಲ್ಪ ಹಿಡಿದ್ರೆ ಆಯ್ತು ಅಷ್ಟೇ. ಫಾರ್ಮಲ್ ಪ್ಯಾಂಟಿಗೆ ಮತ್ತೆ ಪಟ್ಟಿಯನ್ನು ಏನು ಹೇಳ್ತೀವಿ ಅದಕ್ಕೆ, ಎಲಾಸ್ಟಿಕ್ ಒಂದು ಹಾಕಿದರೆ ಆಯಿತು. ಇದು ಈ ಪ್ಯಾಂಟು ಇದರದ್ದು. ಇದು ಈ ಟಾಪ್ ಮತ್ತು ಪ್ಯಾಂಟ್ ಇದು ಪೀಸ್ ತಗೊಂಡು ಹೊಲ್ದಿರೋದು. ಇದು ಟಾಪ್ ನೋಡಿ. ಇದು ನೋಡಿ, ಶೇಪ್ ತೆಗ್ದಿದ್ದೀನಿ ಫ್ರಂಟು. ಇದು ಬೇರೆ ಶೇಪು ಸ್ವಲ್ಪ ನೋಡಿ. ಇದು ಫ್ರಂಟ್ ಬರುತ್ತೆ ನೋಡಿ, ಓಕೆನಾ? ಇದು ಬ್ಯಾಕಿಗೆ ರೌಂಡ್ ಶೇಪ್ ತೆಗ್ದಿರೋದು. ಇದು ಸ್ಲೀವ್ಸು. ಆಮೇಲೆ ಸೈಡ್ ಕಟ್ ನೋಡಿ. ಇದು ಆವಾಗ ಸ್ಟಿಚ್ಚಿಂಗ್ ಎಲ್ಲ ಬಿಡಿಸಿದ್ದೆ, ಏನಾಗುತ್ತೆ ಟೈಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನೋಡಿ. ಇದೆಲ್ಲ ಸೈಡ್ ಕಟ್ಟಿಂಗ್, ಫೋಲ್ಡಿಂಗ್ ಈ ಥರ. ಇದು ಇದರದ್ದು ಟಾಪ್ ಮತ್ತು ಪ್ಯಾಂಟು. ನೆಕ್ಸ್ಟ್ ಇನ್ನೊಂದು ಟಾಪ್ ಇದೆ. ಇದ್ರದ್ದು ಪ್ಯಾಂಟು ಪ್ಯಾಂಟ್ ಹೊಲ್ದಿದ್ದೇನೆ, ಅದು ಅಲ್ಲೇ ಬಾಕಿಯಾಗಿದೆ. ಅದು ನಾನಲ್ಲ ಹೊಲ್ದಿರೋದು ಅಂತ ಹೇಳ್ಬಿಟ್ಟು ಪ್ಯಾಂಟ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬಟ್ ಇದು ಪ್ಯಾಂಟ್ ಹೊಲ್ದಿದ್ದೆ, ಅದು ತುಂಬ ದೊಡ್ಡದಿತ್ತು ಪ್ಯಾಂಟು ಕೂಡ. ಇದಕ್ಕೆ ನಾನು ಈ ಥರ ಶೇಪ್ ಕೊಟ್ಟಿರೋದು, ಅಂದರೆ ಯಾವುದು ರೌಂಡ್ ಶೇಪೇ ಕೊಟ್ಟಿದ್ದೀನಿ ಫ್ರಂಟಿಗೆ. ಓಕೆನಾ? ಇದೊಂದು ಟಾಪ್ ಹೊಲ್ದಿದ್ದೆ. ಇದು ನೋಡಿ ಸೈಡ್ ಕಟ್ಟು. ಇದು ತುಂಬ ನೀಟಾಗಿ ಹೊಲ್ದಿದ್ದೀನಿ ನೋಡಿ, ಕಲಿತಾ ಇರಬೇಕಾದ್ರೆ ಹೊಲ್ದಿರೋದು. ತುಂಬ ನೀಟಾಗಿ ಬಂದೆ. ಕಾಟನ್ ಇದೆಲ್ಲ ಸ್ವಲ್ಪ ನೀಟಾಗಿ ಬರುತ್ತೆ ನೋಡಿ. ಈ ಥರ ಅಂದರೆ ನಾವು ಕಲಿತಾ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಹೊಲಿಬೇಕು, ಟ್ರಿಕ್ಸ್ಗಳೆಲ್ಲ ನಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ನೋಡಿ ನೀಟಾಗಿ ಬಂದಿದೆ ಅಂತ. ಇನ್ನೂ ನೀಟಾಗಿ ಹೊಲಿಬೋದು, ಅದೆಲ್ಲ ಟ್ರಿಕ್ಸ್ಗಳು ಗೊತ್ತಿದೆ ನನಗೆ. ಅದನ್ನ ನೆಕ್ಸ್ಟ್ ಹೊಲಿತಾ ನಿಮ್ಗೆ ಮಾಡ್ತೀನಿ ನೋಡಿ. ಇದೆಲ್ಲ ಟಾಪು ಪ್ಯಾಂಟ್ಗಳೆಲ್ಲ ಹೊಲ್ದಿರೋದು ಮೊದಲು. ಸರಿ, ಓಕೆನಾ? ಹಾಗಾಗಿ ನೆಕ್ಸ್ಟ್ ನಿಮಗೆ ಯಾವುದು ಕಟ್ಟಿಂಗ್ ಬೇಕು ಅಂತ ಹೇಳಿ. ಚೂಡಿದಾರ್ ಟಾಪಿಗೆ ಪೀಸ್ ಇಲ್ಲ ನನ್ನ ಹತ್ರ, ಪ್ಯಾಂಟ್ ಪೀಸ್ ಇದೆ. ಪ್ಯಾಂಟಲ್ಲಿ ಯಾವುದು ಬೇಕು ಅಂತ ಹೇಳಿ, ಪಟೇಲ ಬೇಕಾ ಅಥವಾ ಎಲಾಸ್ಟಿಕ್ ಹಾಕ್ಬಿಟ್ಟು ಆ ಥರದ್ದು ಬೇಕಾ ಕಟ್ಟಿಂಗ್ ಅಂತ, ಯಾವುದು ಅಂತೇಳಿ. ನೆಕ್ಸ್ಟ್ ಚೂಡಿದಾರದ್ದು ಟಾಪ್ ಬಂದು ಸೀರೆಯಲ್ಲೇ ಕಟ್ ಮಾಡಬೇಕು. ಒಂದೇ ಟಾಪ್ ಹೊಲಿತೇನೆ, ಮತ್ತು ಸೀರೆ ಮಿಕ್ಕಿದ್ದು ಉಳಿದಿದ್ರೆ ಯಾವ ಸೀರೆ ಅಂತಲೂ ಚಾಯ್ಸ್ ಮಾಡಬೇಕು. ಮಿಕ್ಕಿದ್ದು ಉಳಿದಿದ್ರೆ ಅದರಲ್ಲಿ ಒಂದು ಫ್ರಾಕು ಮತ್ತು ಇನ್ನೊಂದು ಲಂಗ ದಾವಣಿ ಮಗುವಿಗೆ ಹೊಲಿಯೋದು, ಅದು ಯಾವ ಥರ ಅಂತ ಅದರಲ್ಲಿ ಕಟ್ಟಿಂಗ್ ಮಾಡ್ತೀನಿ. ಟಾಪ್ ಒಂದೇ ಹೊಲಿಯೋದು, ಅಂದರೆ ಈಗ ಹೊಲಿಯೋದೇ ತುಂಬ ವರ್ಷ ಆಯ್ತಲ್ವಾ, 2-3 ವರ್ಷ. ಅದಕ್ಕೋಸ್ಕರ ಜಸ್ಟ್ ಒಂದು ಹೊಲಿಯೋಕ್ಕೆ ಅಂತೇಳಿ. ಸೊ ಹಾಗೆ ಓಕೆ, ಯಾವ ಥರ ಯಾವುದು ಕಟ್ಟಿಂಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಸರಿ, ಓಕೆ. ಬೇಜಾರೇನು ಮಾಡ್ಕೊಂಡಿಲ್ಲ ನಾನು ಹೊಲಿಯೋದಕ್ಕೆ ಸಿಕ್ಕಿಲ್ಲ ಅಂತ. ಸೊ ಇದನ್ನು ಇನ್ನು ಕಟ್ಟಿಂಗ್ ಮಾಡಬೇಕು. ಅದು ಯಾಕೋ 2-3 ದಿನದಿಂದ ಕಣ್ಣೆಲ್ಲ ಉರಿತಾ ಇತ್ತಾ, ಅದಕ್ಕೋಸ್ಕರ ನಾನು ಮತ್ತೆ ಕೂತ್ಕೊಳ್ಳೋಕೆ ಹೋಗಿಲ್ಲ. ಸೊ ಇನ್ನು ಕಂಟಿನ್ಯೂ ಮಾಡಬೇಕಿದು. ಟಾಪ್ ಪ್ಯಾಂಟ್ಗಳೆಲ್ಲ ಕಟ್ಟಿಂಗ್ ಎಲ್ಲ ಮಾಡಬೇಕು. ಕಟ್ಟಿಂಗ್ ಮಾಡಿ ಇನ್ನು ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಅದೊಂದು ಕಲ್ತು ಬಿಟ್ಟರೆ ಅಲ್ಲಿಗಾಯಿತು, ಓಕೆನಾ? ಮತ್ತು ಮಕ್ಕಳ ಯೂನಿಫಾರ್ಮ್ ಅದು ನಾನು ಹೊಲ್ದಿಲ್ಲ, ಬಟ್ ಅದು ಹೊಲಿಯೋದಕ್ಕೂ ಗೊತ್ತಿಲ್ಲ ನನಗೆ. ಅದು ಮತ್ತೆ ತಲೆ ಓಡಿಸ್ಬೇಕು. ಫಸ್ಟ್ ಇದನ್ನು ಈಗ ಇದು ಮಾಡಿಕೊಂಡು ಸ್ವಲ್ಪ
ಹೊಲಿದ್ರೆ, ಒಂದು ಟಾಪ್ ಒಂದು ಪ್ಯಾಂಟ್ ಹೊಲಿದ್ರೆ ಮತ್ತೇನು ಇದಿಲ್ಲ, ಮತ್ತೆ ಹೊಲಿಬೋದು, ಏನು ತೊಂದರೆ ಇಲ್ಲ. ಸೊ ಓಕೆ, ಸರಿ, ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಹಾಗೆಯೇ ಯಾವುದಾದ್ರು ರಿಕ್ವೆಸ್ಟೆಡ್ ವಿಡಿಯೋ ಬೇಕು ಅಂತಿದ್ರು ನೀವು ಕಮೆಂಟ್ ಮಾಡ್ಬೋದು, ನಾನು ಅದರ ಬಗ್ಗೆ ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್.